ಕೆಲವು ದಿನಗಳ ಹಿಂದೆ ನಾವು ನಥಿಂಗ್ ಫೋರ್ ಎನ್ನ ಅನ್ಬಾಕ್ಸಿಂಗ್ ಮಾಡಿದ್ವಿ. ಈಗ ಇದರ ಬ್ರಿಗ್ ಬ್ರದರ್ ನಥಿಂಗ್ ಫೋರ್ ಎ ಪ್ರೋ ಬಂದಿದೆ. ಇದರಲ್ಲಿ ಕೆಲವು ಡಿಫ್ರೆನ್ಸಸ್ ಇದೆ ಮತ್ತು ಓವರ್ ಆಲ್ ಈ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಡೀಟೇಲ್ಸ್ ಬಗ್ಗೆ ಮಾತಾಡೋಣ. ಇನ್ನು ಇದನ್ನ ಲೈವ್ ಡೆಮೋಸ್ ಬೇಕಾ, ಪ್ರೀ ಬುಕಿಂಗ್ ಬೇಕಾ, ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಲ್ ಮಾಡಿ ಪ್ರೀ ಬುಕ್ ಮಾಡಿ ಈ ಫೋನ್ನ ಬೈ ಮಾಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿಲ್ಲ ಅಂದರೆ ಈಗಲೇ ಆನ್ ಮಾಡಿ. ಬನ್ನಿ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ವೆಲ್ಕಮ್ ಟು ನಥಿಂಗ್. ವೆಲ್ಕಮ್ ಕಿಟ್ ಕೂಡ ಕೊಟ್ಟಿದ್ದಾರೆ. ಇದು ಓಪನ್ ಮಾಡ್ತಿದ್ದಂಗೆ ಡೈರೆಕ್ಟಾಗಿ ನಮ್ಗೆ ಇನ್ನೊಂದು ಬಾಕ್ಸ್ ಸಿಗ್ತಾ ಇದೆ. ಇದನ್ನು ಓಪನ್ ಮಾಡ್ತಿದ್ದಂಗೆ ನಮಗೆ ಟ್ರಾನ್ಸ್ಪರೆಂಟ್ ಪೌಚ್ ಸಿಗ್ತಾ ಇದೆ. C2C ಕೇಬಲ್ ಸಿಗ್ತಾ ಇದೆ. ಡಾಕ್ಯುಮೆಂಟೇಶನ್ ಇದರಲ್ಲಿ ಆಲ್ವೇಸ್ ಸ್ಪೆಷಲ್ ಸಿಮ್ ಎಜೆಕ್ಟರ್ ಟೂಲ್ ಡಿಫ್ರೆಂಟ್ ಆಗಿ ಕೊಟ್ಟಿರ್ತಾರೆ. ಪ್ರೀಮಿಯಂ ಲುಕ್ ಬಂದಿದೆ. ಕ್ಯಾಮ್ರಾ ಸಿಲ್ವರ್ ಕಲರ್ ಇದೆ. ನಥಿಂಗ್ ಫೋರ್ ಎ ಪ್ರೋ. ಈ ಫೋನ್ಗೆ ನೀವು ಒಂದು ಅಡಾಪ್ಟರ್ ಎಕ್ಸ್ಟ್ರಾ ತೊಗೊಳ್ಬೇಕು. ಬ್ಯಾಕ್ ಕೇಸ್ ಇದರಲ್ಲೇ ಬರುತ್ತೆ. ಒಂದು ಪ್ರೀಮಿಯಂ ಟೆಂಪರ್ ಗ್ಲಾಸ್ ಹಾಕ್ಸ್ಕೊಂಡ್ರೆ ಸಾಕು. ತುಂಬ ಚೆನ್ನಾಗಿದೆ ಫೋನ್. ಇನ್ನು ಇದರ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ ಡೆಫಿನೆಟ್ಲಿ ಇದು ನಿಮ್ಗೆ ಇಷ್ಟ ಆಗುತ್ತೆ. ಇದರ ಡಿಸೈನ್ ನೋಡಿ, ಬ್ಯಾಕ್ ಸೈಡ್ನಲ್ಲಿ ಕ್ಯಾಮ್ರಾ ಮಾಡೆಲ್ನಲ್ಲಿ 3 ಕ್ಯಾಮ್ರಾ ಇದಾವೆ. ಜೊತೆಗೆ ಒಂದು ಗ್ಲಿಫ್ ಮ್ಯಾಟ್ರಿಕ್ಸ್ ಕೂಡ ಡಿಸ್ಪ್ಲೇ ಇದೆ. ಇದರಲ್ಲಿ 137 ಮಿನಿ LED ಇದಾವೆ. ಇದು ತುಂಬ ಕಸ್ಟಮೈಸೇಷನ್ ಮಾಡ್ಬೋದು. ಇದ್ರ ಬಗ್ಗೆ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದರಲ್ಲಿ ಈ ಬಟನ್ ಟೈಪ್ ಏನು ಕೊಟ್ಟಿದ್ದಾರೆ ಗೊತ್ತಿಲ್ಲ, ಆದರೆ ಇದರಲ್ಲಿ ಇಂಡಸ್ಟ್ರಿಯಲ್ ಪ್ಲಸ್ ಗ್ರೀಕ್ ಲುಕ್ ಕೊಡ್ತಾ ಇದ್ದಾರೆ. ಕ್ಯಾಮ್ರಾ ಮಾಡಲಲ್ಲಿ ರೆಡ್ ಡಾಟ್ ಇದೆ. ಇದು ರೆಕಾರ್ಡಿಂಗ್ ಇಂಡಿಕೇಟರ್ ಇದೆ. ಯೂನಿಕ್ ಕ್ಯಾಮ್ರಾ ಪ್ಲೇಸ್ಮೆಂಟ್ ಕೂಡ ಇದರಲ್ಲಿದೆ. ಮೆಟಲ್ ಫ್ರೇಮ್ ಸಿಗ್ತಾ ಇದೆ. ಸ್ಕ್ರಾಚ್ ಗಾರ್ಡ್ ಕೂಡ ಬರುತ್ತೆ. ಓವರ್ ಆಲ್ ಡಿಸೈನ್ ಪ್ರೀಮಿಯಂ ಮತ್ತು ಯೂನಿಕ್ ಆಗಿದೆ. ಇದು ಸುಮಾರು 210 ಗ್ರಾಮ್ ವೆಯ್ಟ್ ಇದೆ. ಇದು ಸ್ವಲ್ಪ ಹೆವಿ ಸೈಡ್ ಆಗಿದೆ, ಆದರೆ ಇದರಲ್ಲಿ 5400 mAh ಬ್ಯಾಟ್ರಿ ಸಿಗ್ತಾ ಇದೆ. ವೆಯ್ಟ್ ಸ್ವಲ್ಪ ಜಾಸ್ತಿ ಇದೆ ಅಂತ ಫೀಲ್ ಆಗುತ್ತೆ. ಇನ್ನು ಇದರಲ್ಲಿ 3 ಕಲರ್ ಸಿಗ್ತಾ ಇದೆ. ಈಗ ನಮ್ಮ ಹತ್ರ ಇರೋದು ಸಿಲ್ವರ್. ಇನ್ನು ಉಳಿದ ಕಲರ್ ನೋಡೋದಾದ್ರೆ ಪಿಂಕ್ ಮತ್ತು ಬ್ಲ್ಯಾಕ್. ಈ 3 ಕಲರ್ ಕೂಡ ನಿಮ್ಗೆಲ್ಲ ಚೆನ್ನಾಗಿ ಕಾಣುತ್ತೆ. ಇನ್ನು ಇದರ ಪೋರ್ಟ್ಸ್ ಮತ್ತು ಬಟನ್ಸ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ನ ಕೆಳಗಡೆ ಸಿಮ್ ಕಾರ್ಡ್ ಸ್ಲಾಟ್ ಇದೆ. ಮೈಕ್ರೋಫೋನ್ ಸಿಗುತ್ತೆ. ಟೈಪ್ ಸಿ ಪೋರ್ಟ್ ಇದೆ. ಸ್ಪೀಕರ್ ಸಿಗ್ತಾ ಇದೆ. ಇನ್ನು ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಇದೆ. ಈ ಫೋನ್ ಮೇಲೆ ಮೈಕ್ರೋಫೋನ್ ಇದೆ. ಇನ್ನು ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಎಸೆನ್ಷಿಯಲ್ ಕೀ ಬಟನ್ ಕೂಡ ಸಿಗ್ತಾ ಇದೆ. ಇನ್ನು ಇದರ ಬಿಲ್ಡ್ ಕ್ವಾಲಿಟಿ ಕಡೆ ಬಂದರೆ ಈ ಫೋನ್ ಫ್ರಂಟಲ್ಲಿ ಗೊರಿಲ್ಲಾ ಗ್ಲಾಸ್ 7A ಪ್ರೊಟೆಕ್ಷನ್ ಕೂಡ ಸಿಗ್ತಾ ಇದೆ. ಇದರಲ್ಲಿ ಮೆಟಲ್ ಫ್ರೇಮ್ ಇದೆ. ಬ್ಯಾಕ್ ಸೈಡ್ ಕೂಡ ಮೆಟಲ್ ಇದೆ. ಇನ್ನು ಇದನ್ನ ಡ್ರಾಪ್ ಟೆಸ್ಟ್ ಕೂಡ ಮಾಡಿದ್ದೀವಿ. ಈ ಫೋನ್ ಏನೂ ಆಗಿಲ್ಲ, ಆದರೆ ಸೈಡ್ ಡ್ರಾಪ್ ಮಾಡಿದ್ರೆ ಸ್ವಲ್ಪ ರಿಸ್ಕ್ ಇರುತ್ತೆ. ಡ್ಯಾಮೇಜ್ ಆಗೋ ಚಾನ್ಸಸ್ ಕೂಡ ಇದರಲ್ಲಿ ಇರುತ್ತೆ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಈ ಫೋನಲ್ಲಿ 6.83 ಇಂಚಸ್ ಅಮೋ LED ಡಿಸ್ಪ್ಲೇ ಸಿಗ್ತಾ ಇದೆ. ಅಪ್ ಟು 144 Hz ರಿಫ್ರೆಶ್ ರೇಟ್ ಇದೆ. ಸೆಟ್ಟಿಂಗ್ಸ್ನಲ್ಲಿ 30, 60, 90, 120, 144 Hzನ ನೀವು ಸೆಟ್ ಮಾಡ್ಕೊಳ್ಬೋದು. ಇದು LTPO ಡಿಸ್ಪ್ಲೇ ಅಲ್ಲ. ಇದರಲ್ಲಿ 93% ಸ್ಕ್ರೀನ್ ಟು ಬಾಡಿ ರೇಷಿಯೋ ಸಿಗ್ತಾ ಇದೆ. 5000 ನೀಟ್ಸ್ ಪೀಕ್ ಬ್ರೈಟ್ನೆಸ್ ಸಿಗ್ತಾ ಇದೆ. 1600 ನೀಟ್ಸ್ HP ಮೋಡ್ ಕೂಡ ಇದರಲ್ಲಿ ಸಿಗ್ತಾ ಇದೆ. ಥಿನ್ ಬ್ಲೆಸನ್ ಸಿಗುತ್ತೆ. ಇದು ಫ್ಲಾಟ್ ಡಿಸ್ಪ್ಲೇ ಆಗಿದೆ. ಓವರ್ ಆಲ್ ಕಲರ್ಫುಲ್ ಡಿಸ್ಪ್ಲೇ ಆಗಿದೆ. ಸ್ಮೂತ್ ಆಗಿ ವರ್ಕ್ ಆಗುತ್ತೆ ಮತ್ತು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೂಡ ಫೀಲ್ ಕೊಡುತ್ತೆ. ಈಗ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7 Gen 4 ಪ್ರೊಸೆಸರ್ ಸಿಗ್ತಾ ಇದೆ. ಇದರ ಆಂಥಿಥ್ಯೂ ಸ್ಕೋರ್ ಸುಮಾರು 1.5 ಮಿಲಿಯನ್ ಹತ್ತತ್ರ ಬರುತ್ತೆ. ಇನ್ನು ಇದರ ಪ್ರೈಸಿಂಗ್ ನೋಡೋದಾದ್ರೆ ಇದು 39,999ಕ್ಕೆ ಸಿಗುತ್ತೆ. ಆದರೆ ವಿತ್ ಆಫರ್ಸ್ 34,999ಕ್ಕೂ ಸಿಗ್ತಾ ಇದೆ. ಇದು 8GB RAM 128GB ಸ್ಟೋರೇಜ್ ಮತ್ತು 8GB RAM 256GB ಸ್ಟೋರೇಜ್ ಎರಡು ವೇರಿಯಂಟ್ನಲ್ಲಿ ನಿಮಗೆ ಸಿಗ್ತಾ ಇದೆ. ಇದರಲ್ಲಿ LPDDR5X RAM ಮತ್ತು UFS 3.1 ಸ್ಟೋರೇಜ್ ಸಿಗ್ತಾ ಇದೆ. ಇದರಲ್ಲಿ ಸ್ಟೇಬಲ್ ಪರ್ಫಾರ್ಮೆನ್ಸ್ ಸಿಗುತ್ತೆ. ಟರ್ಮಿನಲ್ ಕಂಟ್ರೋಲ್ಡ್ ಆಗಿರುತ್ತೆ. ಇದು 40 ಡಿಗ್ರಿಗಿಂತ ಜಾಸ್ತಿ ಹೀಟ್ ಆಗೋದಿಲ್ಲ. ಜೊತೆಗೆ ಇದು ಬೇಗ ಕೂಲ್ ಕೂಡ ಆಗುತ್ತೆ. ಇನ್ನು ಈ ಫೋನ್ನ ಗೇಮಿಂಗ್ ಬಗ್ಗೆ ಮಾತಾಡೋದಾದ್ರೆ BGMನಲ್ಲಿ 120 FPS ಸಿಗುತ್ತೆ. ಕ್ಯಾಶುವಲ್ ಗೇಮ್ಸ್ನಲ್ಲಿ 144 Hz ಸಪೋರ್ಟ್ ಕೂಡ ಮಾಡುತ್ತೆ. ಓವರ್ ಆಲ್ ಗೇಮಿಂಗ್ ಸ್ಮೂತ್ ಮತ್ತು ಸ್ಟೇಬಲ್ ಆಗಿರುತ್ತೆ. ಇನ್ನು ಇದರ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 5400 mAh ಬ್ಯಾಟ್ರಿ ಸಿಗ್ತಾ ಇದೆ. ಇದು 50 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ, ಆದರೆ ಇದರಲ್ಲಿ ಚಾರ್ಜರ್ ಬಾಕ್ಸಲ್ಲಿ ಸಿಗಲ್ಲ. ಇನ್ನು ಇದರ OS ಮತ್ತು UI ಬಗ್ಗೆ ಮಾತಾಡೋದಾದ್ರೆ ಇದು ನಥಿಂಗ್ OS 4.1 ಮತ್ತು Android 16ನಲ್ಲಿ ಬರ್ತಾ ಇದೆ. ಇದು ಕ್ಲೀನ್ UI ಆಗಿದೆ. ಯಾವುದೇ ಆ್ಯಡ್ಸ್ ಇಲ್ಲ. ಮಿನಿಮಲ್ ಬ್ಲಾಟ್ವೇರ್ ಕೂಡ ಇದ್ದಾವೆ. ವಿಡ್ಜೆಟ್ಸ್ ಮತ್ತು ಕಸ್ಟಮೈಸೇಷನ್ ಆಪ್ಷನ್ ಕೂಡ ಇದೆ. ಇದು ಟೆಕ್ ಲವರ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಆದರೆ ಇದಕ್ಕೆ 3 ವರ್ಷ OS ಅಪ್ಡೇಟ್ ಮತ್ತು 6 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಇನ್ನು ಈ ಫೋನ್ನ AI ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ ಎಸೆನ್ಷಿಯಲ್ ಕೀ ಬಟನ್ ಮೂಲಕ AI ಫೀಚರ್ಸ್ನ ಯೂಸ್ ಮಾಡ್ಬೋದು. ಸ್ಕ್ರೀನ್ ಶಾಟ್ ತೆಗೆದ್ರೆ AI ಸಮರಿ ಮಾಡುತ್ತೆ. ಟೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ಮಾಡುತ್ತೆ. ಬೇಸಿಕ್ ಎಲ್ಲ AI ಫೀಚರ್ಸ್ ಕೂಡ ಈ ಫೋನಲ್ಲಿ ಸಿಗ್ತಾ ಇದೆ. ಇನ್ನು ಈ ಫೋನ್ನ ಸೆನ್ಸರ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಎಲ್ಲ ಸೆನ್ಸರ್ ಸಿಗ್ತಾ ಇದೆ. ಆಪ್ಟಿಕಲ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಫೇಸ್ ಅನ್ಲಾಕ್ ಸಿಗುತ್ತೆ. ಎಲ್ಲ ಫಾಸ್ಟಾಗಿ ವರ್ಕ್ ಆಗುತ್ತೆ. ಇನ್ನು ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ Wi-Fi 6 ಇದೆ. ಬ್ಲೂಟೂತ್ 5.4 ಸಿಗ್ತಾ ಇದೆ. NFC ಸಪೋರ್ಟ್ ಇದೆ.
5G ಬ್ಯಾಂಡ್ಸ್ ಕೂಡ ಇದರಲ್ಲಿದೆ, ಸ್ಟ್ರಾಂಗ್ ನೆಟ್ವರ್ಕ್ ಸಪೋರ್ಟ್ ಕೂಡ ಇದೆ. ಇದರಲ್ಲಿ ಮೇಜರ್ ಏನು ಇಶ್ಯೂ ಇಲ್ಲ. ಆದರೆ ಮಿಸ್ಸಿಂಗ್ ಫೀಚರ್ಸ್ ಯಾವುದಂದ್ರೆ ಇದರಲ್ಲಿ IP68 ಇಲ್ಲ, ಕೇವಲ IP65 ರೇಟಿಂಗ್ ಸಿಗ್ತಾ ಇದೆ. USB 2.4 ಮಾತ್ರ ಸಿಗ್ತಾ ಇದೆ. IR ಬ್ಲಾಸ್ಟರ್ ಇಲ್ಲ, FM ಸಪೋರ್ಟ್ ಕೂಡ ಮಾಡಲ್ಲ. ಇನ್ನು ಇದರ ಗ್ಲಿಫ್ ಮ್ಯಾಟ್ರಿಕ್ಸ್ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನೋಟಿಫಿಕೇಶನ್, ಟೈಮರ್, ವಿಡ್ಜೆಟ್ಸ್ ಎಲ್ಲ ಕಾಣುತ್ತೆ. ಇದರಲ್ಲಿ ಕಸ್ಟಮೈಸೇಷನ್ ಆಪ್ಷನ್ ಕೂಡ ಇದೆ. ಐಕಾನ್ಸ್ ಚೇಂಜ್ ಮಾಡ್ಬೋದು. ಯೂನಿಕ್ ಲುಕ್ ಕೂಡ ಇದರಲ್ಲಿ ಸಿಗ್ತಾ ಇದೆ. ಇದು ನಥಿಂಗ್ ಫೋನ್ 3ಗಿಂತ ಸ್ವಲ್ಪ ಸೈಜ್ ಜಾಸ್ತಿ ಇದೆ. ಬನ್ನಿ ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತಾಡೋಣ. ಇದರ ಕ್ಯಾಮ್ರಾ ಸೆಟಪ್ 4A ಥರ ಸೇಮ್ ಇದೆ. 50MP ಸೋನಿ ಪ್ರೈಮರಿ ಕ್ಯಾಮ್ರಾ, 50MP 3.5x ಟೆಲಿಫೋಟೋ ಕ್ಯಾಮ್ರಾ ಸಿಗ್ತಾ ಇದೆ. 8MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗುತ್ತೆ ಮತ್ತು 32MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಇದನ್ನು 4A ಜೊತೆಗೆ ಕಂಪೇರ್ ಮಾಡಿದ್ರೆ ಬೆಟರ್ ಔಟ್ಪುಟ್ ಕೊಡುತ್ತೆ, ಬೆಟರ್ ಕಲರ್ಸ್ ಇದೆ, ಬೆಟರ್ ಪ್ರೊಸೆಸಿಂಗ್ ಮಾಡುತ್ತೆ. 2x ಲಾಸ್ಲೆಸ್ ಮತ್ತು 3.5x ಆಪ್ಟಿಕಲ್ ಝೂಮ್ ಮಾಡ್ಬೋದು. ಟೋಟಲ್ 7x ಝೂಮ್ ಮಾಡ್ಬೋದು. ನ್ಯಾಚುರಲ್ ಕಲರ್ಸ್ ಬರುತ್ತೆ. HDR ಚೆನ್ನಾಗಿದೆ. ಇದರಲ್ಲಿ 140x ಝೂಮ್ ಮಾಡ್ಬೋದು. ಆದರೆ ಇದು ಯೂಸ್ಫುಲ್ ಅಲ್ಲ. ಅಲ್ಟ್ರಾ ವೈಡ್ ಡೀಸೆಂಟ್ ಆಗಿದೆ. ಇನ್ನು ವಿಡಿಯೋ ಕಡೆ ಬಂದರೆ 4K 30fps ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೋದು. 4K 60fps ಇದರಲ್ಲಿ ಸಿಗಲ್ಲ. ಬನ್ನಿ ಈ ಫೋನ್ನ ಕ್ಯಾಮ್ರಾ UI ಬಗ್ಗೆ ಮಾತಾಡೋಣ. ಪೋರ್ಟ್ರೇಟ್, ಫೋಟೋಸ್, ವಿಡಿಯೋ, ನೈಟ್, ಸ್ಲೋ ಮೋಷನ್, ಟೈಮ್ ಲ್ಯಾಬ್ಸ್, ಪನೋರಮಾ, ಎಕ್ಸೆಪ್ಟ್ ಮೋಡ್ ಸಿಗ್ತಾ ಇದೆ. ಕ್ಯಾಮ್ರಾ ಕ್ಲೀನ್ UI ಮತ್ತು ಯೂಸರ್ ಫ್ರೆಂಡ್ಲಿ ಆಗಿದೆ. ಇನ್ನು ಇದರ ಮಲ್ಟಿಮೀಡಿಯಾ ಮತ್ತು ಫೈನಲ್ ಒಪಿನಿಯನ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇದೆ. ಇದರ ಕ್ವಾಲಿಟಿ ಚೆನ್ನಾಗಿದೆ. ಡಿಸ್ಪ್ಲೇ ಎಕ್ಸಲೆಂಟ್ ಆಗಿದೆ. ಜೊತೆಗೆ ಸ್ಟೀರಿಯೋ ಸ್ಪೀಕರ್ ಕೂಡ ಕ್ವಾಲಿಟಿ ಚೆನ್ನಾಗಿದೆ. ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಸೊ 35K ರೇಂಜ್ನಲ್ಲಿ ಇದು ಡೀಸೆಂಟ್ ಡಿವೈಸ್ ಆಗಿದೆ. ಇದರಲ್ಲಿ ಯೂನಿಕ್ ಡಿಸೈನ್ ಇದೆ, ಕ್ಲೀನ್ UI ಸಿಗುತ್ತೆ, ಸ್ಟೇಬಲ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಇದು ಟೆಕ್ ಲವರ್ಸ್ಗೆ ಮತ್ತು ನೈದರ್ ಯೂಸರ್ಸ್ಗೆ ಪರ್ಫೆಕ್ಟ್ ಆಗಿದೆ. ಜೊತೆಗೆ ನಾರ್ಮಲ್ ಯೂಸರ್ಸ್ಗೂ ಇದು ಗುಡ್ ಚಾಯ್ಸ್ ಅಂತಲೇ ಹೇಳ್ಬೋದು. ಇದು ನಥಿಂಗ್ ಫಾರ್ ಎ ಪ್ರೋ. ನಿಮ್ಗೆ ಯಾವುದೇ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕೀಪ್ ವಾಚಿಂಗ್, ಸ್ಟೇ ಸೇಫ್. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.